Hi guys, Namaskara. Welcome to day 50 of 6 days challenge. Wow, 19 days ಆಗೋಯ್ತು. ಇವತ್ತೊಂದು ದಿನ ಮಾಡಿಲ್ಲ ಅಂದರೆ 20 ದಿನ ಆಗಿರ್ತಿತ್ತು ಚಾಲೆಂಜ್ನ ಬಿಟ್ಟು. ಇಷ್ಟು ಬೇಗ ದಿನಗಳು ಹೋಯಿತು. ಎನಿವೆ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಿನ್ನೆ ವ್ಲಾಗಲ್ಲಿ ಹೇಳ್ದಂಗೆ ಈಗ ಟೈಮ್ ಆಗಿದೆ 4:40. 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಬಟ್ ಮುಂಚೆನೇ ಎಚ್ಚರ ಆಯಿತು. ಆ್ಯಂಡ್ ಈ ಚಾಲೆಂಜಲ್ಲಿ ಇದೆ ಒಂದು ಪ್ರಾಬ್ಲಮ್ ಅಂದರೆ ಎಷ್ಟೇ ಗಂಟೆಗೆ ಮಲ್ಕೋ, ಹೇಳೋದಂತ 5 ಗಂಟೆಗೆ ಹೇಳಬೇಕು ಅಂತ ಹೇಳಿಬಿಟ್ಟು ರಾತ್ರಿ ಮಲ್ಗುವಾಗ 2 ಗಂಟೆ ಆಯಿತು. ವಿಡಿಯೋ ಎಡಿಟ್ ಮಾಡಿ, ಎಲ್ಲ ಗೋಲ್ ಸೆಟ್ಟಿಂಗ್ ಮಾಡಿ, ಪ್ಲ್ಯಾನಿಂಗ್ ಮಾಡಿ, ಅದು ಇದು ಮಾಡಿಬಿಟ್ಟು ಇಟ್ಸ್ ಓಕೆ. ಚಾಲೆಂಜ್ ಅಂದ್ರೇ ಪ್ರಾಬ್ಲಮ್ಸ್ ಅಲ್ವಾ, ಅದಕ್ಕೆ ಚಾಲೆಂಜ್ ಅಂತ ಹೇಳೋದು. ಸೊ ಈಗ ಇವತ್ತು ನನ್ನ ಮಗನ ಸ್ವಿಮ್ಮಿಂಗ್ ಕ್ಲಾಸ್ ಇದೆ, 6:15 ಕರ್ಕೊಂಡು ಹೋಗಬೇಕು. ಅದಕ್ಕಿಂತ ಮುಂಚೆ ನಾನು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು. ಲೆಟ್ಸ್ ಬಿಗಿನ್ ದ ಡೇ. ವೆಲ್ಕಮ್ ಟು ದ ಚಾನಲ್. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಹೆಲ್ತ್ ರಿಲೇಟೆಡ್ ವೀಡಿಯೋಸ್ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನಿರೋದು ಆಸ್ಟ್ರೇಲಿಯಾದಲ್ಲಿ ನನ್ನ ಮಗನ ಜೊತೆ. ಸೊ ಆಸ್ಟ್ರೇಲಿಯಾದ ಬಗ್ಗೆಯೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ನಾನು ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ಸೊ ನಿಮಗಿದು ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಲೆಟ್ಸ್ ಬಿಗಿನ್. ಸೊ ಇವತ್ತು ಮಂಡೇ ಅಲ್ವಾ. ಲಾಸ್ಟ್ ವೀಕ್ ಮಂಡೇ ನಾನು ನೇಲ್ ಕಟ್ ಮತ್ತು ತಲೆ ಸ್ನಾನ ಮಾಡಬೇಕು ಅಂತ ತಲೆಗೆಲ್ಲ ಏನೇ ಹಚ್ಕೊಂಡಿದ್ದೆ. ಆದರೆ ಇವತ್ತು ತಲೆ ಸ್ನಾನ ಮಾಡೋಕ್ಕಾಗಲ್ಲ, ಅವನಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಕರ್ಕೊಂಡು ಹೋಗಬೇಕಲ್ವ. ಅದಕ್ಕೆ ಇನ್ನು ನೇಲ್ ಕಟ್ ನೋಡಿ 1 ವಾರದಲ್ಲಿ ಎಷ್ಟು ಬೆಳೆದ್ಬಿಟ್ಟಿತ್ತು. ಕಟ್ ಮಾಡಲೇಬೇಕಿತ್ತು. ಸೊ ಕಟ್ ಮಾಡಿ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಕಿಚನಿಗೆ ಬಂದು ನೀರು ಮಲಸನದಲ್ಲಿ ಕುಡಿಬೇಕು ಅಂತ ಕೂತ್ಕೊಂಡೆ. ಇನ್ನೊಂದು ಚಾಲೆಂಜ್ ಆಫ್ ದ ಚಾಲೆಂಜ್ ಶುರುವಾಯಿತು. ನನ್ನ ಮಗ ಎದ್ಬಿಟ್ಟ. ಅವ್ನು ನನ್ನ ಜೊತೆ ಹೇಳೋದೇ ನಂಗೆ ಪ್ರಾಬ್ಲಮ್ಮು, ಯಾಕಂದರೆ ಅವನಿಗೆ ಸರಿಯಾಗಿ ನಿದ್ದೆ ಬರುತ್ತೋ ಇಲ್ವೋ ಅಂತ ನಂಗೆ ಟೆನ್ಷನ್ನು. ಅಂದರೆ ಅವನು ಇಷ್ಟು ಬೇಗ ಎದ್ದರೆ ಅವನಿಗೆ ರಿಕ್ವೈರ್ಡ್ ಅಮೌಂಟ್ ಆಫ್ ಸ್ಲೀಪ್, ಅದು ಅವ್ನಿಗೆ ಎಷ್ಟು ನಿದ್ದೆ ಮಾಡಬೇಕು ಅದು ಆಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು. ಆಮೇಲೆ ಇನ್ನೊಂದು ಟೆನ್ಷನ್ನು, ನನಗೇನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅವನು. ಪ್ರಾಣಾಯಾಮ ಮಾಡೋಕ್ಕೆ ಬಿಡಲ್ಲ, ಸರಿಯಾಗಿ ವರ್ಕೌಟ್ ಮಾಡೋಕ್ಕೆ ಬಿಡಲ್ಲ, ಕ್ವಶನ್ಸ್ ಕೇಳೋದು, ಹಾಗೆ ಮಾಡ್ತಾ ಇರೋದು, ಅದೆಲ್ಲ ಮಾಡ್ತಾ ಇರ್ತಾನೆ. ಬಟ್ ವಾಟ್ ಹ್ಯಾವ್ ಎ ಪ್ರಾಮಿಸ್ ಟುಡೇ. ಬೈ ದ ವೇ, ನಾನು ಟಾಸ್ಕಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಇದೆ ಅಂತ ಹೇಳಿದ್ನಲ್ಲ ನಿನ್ನೆ ವ್ಲಾಗಲ್ಲಿ. ಸೊ ಒಂದು, ನಾನು ಕಾಮಾಗಿರಬೇಕು, ಎಷ್ಟಾಗುತ್ತೋ ಅಷ್ಟು ಕಾಮಾಗಿರಬೇಕು. ಅವನಿಗೆ ನಿಧಾನಕ್ಕೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಸಿಟ್ಟು ಮಾಡ್ಕೊಳ್ಳೋಂಗೆ ಇಲ್ಲ, ಕಾಮಾಗಿ ಹೇಳ್ತೀನಿ. ಅವನು ಕೂಡ ಪೇಷನ್ಸ್ನ ಕಲಿತಾನೆ ನನ್ನ ಮಗ ನನ್ನ ಜೊತೆ. ಈ ಚಾಲೆಂಜ್ ಮಾಡುವಾಗ 1 ವಾರ ಏನು ಊಟ ಮಾಡದೇ ಇರು ಅಂದರೆ ಇದ್ಬಿಡ್ತೀನಿ. ನನಗೆ ಕಾಮಾಗಿರೋದು ಒಂದು ಸ್ವಲ್ಪ ಅಲ್ಲ, ತುಂಬಾ ಕಷ್ಟ. ಲೆಟ್ ಮಿ ಸಿ ಎಷ್ಟು ನಾನು ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡ್ತೀನಿ ಅಂತ. ಸೊ ಅದೊಂದು ಟಾಸ್ಕು. ಇದ್ರ ಜೊತೆಗೆ ಇನ್ನೊಂದು ಟಾಸ್ಕ್ ನಾನು ಆ್ಯಡ್ ಮಾಡಿರೋದೇನು ಅಂತ ಹೇಳಿದರೆ, ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣ ಮ್ಯಾನಿಫೆಸ್ಟೇಷನ್ ಬರೀಬೇಕು ಅಂತ. ಐ ಆಮ್ ಶೋರ್ ನೀವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳಿರ್ತೀರ. ಅಂದರೆ ನಾವು ಏನು ಗೋಲ್ಸ್ನ, ಗುರಿಗಳನ್ನು ಇಟ್ಕೊಂಡಿರ್ತೀವಿ, ಅದನ್ನು ಬುಕ್ಸಲ್ಲಿ ಬರೆದ್ರೆ ಅದು ಆಗ್ತಾ ಹೋಗುತ್ತೆ, ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ. ನಾನು ಬಿಲೀವ್ ಕೂಡ ಮಾಡ್ತೀನಿ. ನಾನು ಸ್ವತಃ ಇದನ್ನು 11 ವರ್ಷಗಳ ಹಿಂದೆ ಮಾಡಿದ್ದೀನಿ. ಆ್ಯಂಡ್ ಥಿಂಗ್ಸ್ ಹ್ಯಾವ್ ವರ್ಕ್ಡ್ ಔಟ್ ಫಾರ್ ಮಿ. ಸೊ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸ್ಟಾರ್ಟ್ ಮಾಡಿದಾಗ ಅಫ್ಕೋರ್ಸ್ ನನ್ನ ಮಗ ಇದ್ದ. ಅವನಿಗೆ ತಾಳ್ಮೆಯಿಂದ ಹೇಳಿಬಿಟ್ಟು ಸುಮ್ಮನೆ ಇರೋಕ್ಕೆ ಹೇಳಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಕಾನ್ಸ್ಟೆಂಟ್ ಥಾಟ್ ಮೈಂಡಲ್ಲಿ ಏನು ಬರ್ತಾಯಿತ್ತು ಅಂತ ಹೇಳಿದರೆ, ಆಮೇಲೆ ಲೂಸಿಂಗ್ ಟೈಮ್, ಇದನ್ನೆಲ್ಲ ಮಾಡಲೇಬೇಕಾ ಅಂತ. ಫಸ್ಟ್ ಥಾಟೇ ನೆಗೆಟಿವ್ ಬಂತು, ಬಟ್ ಅದನ್ನು ಸಪ್ರೆಸ್ ಮಾಡಿ ನಾನು ಕಂಟಿನ್ಯೂ ಮಾಡಿದೆ. ಅಂದರೆ ಈ ಬೆಳಗ್ಗೆ ಎದ್ಬಿಟ್ಟು ಈಗ ತಾಳ್ಮೆಯಿಂದ ಕೂತ್ಕೊಂಡು ಬರೀಬೇಕಲ್ವಾ, ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಬಟ್ ನಾನು ನಿನ್ನೆ ವ್ಲಾಗಲ್ಲಿ ಹೇಳ್ದಂಗೆ, ಐ ಡೋಂಟ್ ವಾಂಟ್ ಟು ರನ್ ಬಿಹೈಂಡ್ ಥಿಂಗ್ಸ್. ಬರೀ ಇದು ಮುಗಿಬೇಕು, ಅದು ಮಾಡಬೇಕು ಅಂತ ಮಾಡಬಾರ್ದು ಅಂತಲೇ ತಾನೇ ಮ್ಯಾನಿಫೆಸ್ಟೇಷನ್ನ ಇಟ್ಕೋಬೇಕು, ಸ್ಲೋ ಆಗಿ ತೊಗೊಳ್ತಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ನೋ ಫಸ್ಟ್ನೇ ದಿನ ಎಲ್ಲ ಕಷ್ಟನೇ ಆಗುತ್ತೆ, ಬಟ್ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ, ಈ ಥರ ಮ್ಯಾನಿಫೆಸ್ಟೇಷನ್ನ ಬರೆಯೋದನ್ನು. ಸೊ ದಟ್ ನನ್ನ ಮಗನೂ ನನ್ನ ಜೊತೆ ನೀವೇ ಕೂತ್ಕೊಂಡಿದ್ದಾನೆ ಅಂದರೆ ಒಂದು ಸ್ವಲ್ಪ ಹಿ ವಿಲ್ ಆಲ್ಸೋ ಗ್ರಾಸ್ಪ್. ಸೊ ಇವತ್ತು ಫಸ್ಟ್ ದಿನ ಹಂಗಾಯಿತು. ನಂಗೆ ನಾನೇ ಹೇಳ್ಕೊಂಡೆ, ಇಲ್ಲ, ಇಟ್ ಈಸ್ ಆ್ಯಕ್ಚುಲಿ ನಾಟ್ ಟೈಮ್ ವೇಸ್ಟ್, ಇಟ್ ಈಸ್ ಸೇವಿಂಗ್ ಯು ಟೈಮ್, ಇಟ್ ಈಸ್ ಸೆಟ್ಟಿಂಗ್ ದ ಟೋನ್ ಫಾರ್ ದ ಡೇ ಆ್ಯಂಡ್ ಯುವರ್ ಮೈಂಡ್ ಅಂತ ನನಗೆ ನಾನೇ ಹೇಳ್ಕೊಂಡು ಬರೆದೆ ಮ್ಯಾನಿಫೆಸ್ಟೇಷನ್ನ. ಆ್ಯಂಡ್ ಅದನ್ನು ಬರೀಬೇಕಾದ್ರೆ ನನ್ನ ಮಗಂದು ಯೂಶ್ವಲ್ ಕಾಮೆಂಟು, ನಾವು ಕಾಲ್ ಮಿ ಬೇ ಅಂತ ರೀಸೆಂಟಾಗಿ ವೆಬ್ ಸೀರೀಸ್ ನೋಡ್ತಾ ಇದ್ವಲ್ಲ, ಅದರಲ್ಲಿ ಬೆಲ್ಲ ಕೂಡ ಬರೀತಾ ಇರ್ತಾಳೆ ಎವ್ರಿ ಡೇ, ಲೈಕ್ ಸರ್ಟನ್ ಮ್ಯಾನಿಫೆಸ್ಟೇಷನ್ ಸ್ಟೇಟ್ಮೆಂಟ್ಸ್ನ ಹೇಳ್ತಾಳೆ ಎದ್ದ ತಕ್ಷಣ. ಸೊ ಅಮ್ಮ ನೀನು ಅವಳ ಥರನೇ ಮಾಡ್ತಾ ಇದೆಯಲ್ಲ ಅಂತ ಹೇಳ್ದ. ಸೊ ನೋಡಿ ಮಕ್ಕಳು ಹೇಗೆ ಅಬ್ಸರ್ವ್ ಮಾಡ್ತಾರೆ. ಕೋಇನ್ಸಿಡೆಂಟ್ಲಿ ಅದೊಂದು ಸೀನ್ ಕೂಡ ಇತ್ತು ಅಲ್ಲಿ. ಅದಾದಮೇಲೆ ಈಗ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಮಾಡಬೇಕು ಅಂತ ಕೂತ್ಕೊಂಡಿದ್ದೀನಿ. ವೆಯ್ಟ್ ಚೆಕ್ ಮಾಡೋದೇ ಮರ್ತ್ಬಿಟ್ಟೆ. ನೀರು ಕುಡಿದ್ಬಿಟ್ಟಿದ್ದೀನಿ ಅಲ್ವಾ, ಒಂದು ಹಾಫ್ ಲೀಟ್ರ್ ನೀರು ಕುಡಿದಿದ್ದೀನಿ. ಹಾಫ್ ಲೀಟ್ರ್ ನೀರು ಕುಡಿದ್ಮೇಲೆ ಈ ಥರ ವೆಯ್ಟ್ ತೋರಿಸ್ತದೆ 61.75.
ಈಗ ನೆಕ್ಸ್ಟ್ ಟಾಸ್ಕು ಅದು ವರ್ಕೌಟ್ ಮಾಡಬೇಕು ಅಂತ. ಇವತ್ತು ಜಸ್ಟ್ 15 ಮಿನಿಟ್ಸ್ ಮಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವರ್ಕೌಟ್ನ. ಆಯಿತು ವರ್ಕೌಟು ಆಯಿತು ಅಂದರೆ 15 ಮಿನಿಟ್ಸ್ ಮಾತ್ರ ಮಾಡಿದೆ. ನಾಟ್ ದಟ್ ಐ ಕುಡಂಟ್ ಡೂ, ಐ ಆ್ಯಕ್ಚುಲಿ ವಾಂಟೆಡ್ ಟು ಡೂ ಇಟ್, ಬಟ್ 6:30ಗೆ ಹೋಗಬೇಕು ಇಲ್ಲಿಂದ. 7 o'clock ಹೀಗಿದೆ ಅಲ್ವಾ, ವಾಕಿಂಗು ಮಾಡಬೇಕು, ಅಲ್ಲಿಗೂ ವರ್ಕೌಟ್ ಅದು ಆ್ಯಡಪ್ ಆಗುತ್ತೆ ವರ್ಕೌಟಿಗೆ. ಸೊ ಕ್ವಿಕ್ಕಾಗಿ ಒಂದು ಬ್ರಷ್ ಮಾಡ್ತಾನೆ ನನ್ನ ಮಗ, ನಾನು ಸ್ನಾನ ಮಾಡ್ತೀವಿ. ಬೇಗ ಸಿಗೋಣ. ಸ್ನಾನ ಎಲ್ಲ ಆಯಿತು, ನಂದಾಯಿತು. ಇವೊಂದು ಅಫ್ಕೋರ್ಸ್ ಬಂದಮೇಲೆ ಮಾಡಿಸ್ತೀನಿ. ಸ್ವಿಮ್ಮಿಂಗ್ ಎಲ್ಲ ಆದಮೇಲೆ ಕ್ಲೋರಿನ್ ವಾಟರ್ ಇರುತ್ತಲ್ಲ, ಸೊ ಅದಕ್ಕೆ ಬಂದಮೇಲೆ ಸ್ನಾನ ಮಾಡ್ಸೋಣ ಅಂತ ಮಾಡಿಸಿಲ್ಲ ಅವನಿಗೆ. ಸೊ ಈಗಾಗಲೇ ಇಷ್ಟು 6:40 ಆಯಿತು. 7:15 ಇದೆ ಸೆಷನ್ನು. ಹಾಫ್ ಆನ್ ಅವರಲ್ಲಿ ಅಲ್ಲಿ ಇರಬೇಕು. ಆ್ಯಂಡ್ ದಿಸ್ ಇಸ್ ಅವರ್ ಔಟ್ಫಿಟ್. ಫೀಲ್ಸ್ ಲೈಕ್ ಜಿಮ್ಗೆ ಹೋಗ್ತಿದ್ದೀನಿ ಏನೋ ಅನಿಸ್ತಾ ಇದೆ ನನ್ನ ಮಗಂದು. ಐ ಆಲ್ ಸೆಟ್? ನಾಟ್ ಟು ಫೈಟ್ ಬಟ್ ಟು ಸ್ವಿಮ್ ಪುಟ. ಓಕೆ ಚಲೋ. ಇದು ಟೀ ಶರ್ಟ್ ಮೊನ್ನೆ ತೋರಿಸಿದ್ನಲ್ಲ ಶಾಪಿಂಗಲ್ಲಿ, ಅದದ್ದು. ವಾವ್. Stay close to the family even when you are far apart. ಬೇಗ 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 ಬೇಗ. ನನ್ನ ಮುದ್ದು ಬಂಗಾರಿ ನಡ್ಕೊಂಡು ಬಂತು. 1 ಕಿಲೋಮೀಟರ್ ಮೇಲೇ ಇತ್ತು ಡಿಸ್ಟೆನ್ಸು. ರೀಚ್ ಆದ್ವಿ. ಲೆಟ್ಸ್ ಸಿ. Yes, you are. ಏನು ಕಂಪ್ಲೇಂಟ್ ಮಾಡಲಿಲ್ಲ ನನ್ನ ಮಗ. ಅವನು ಹೇಳ್ತಾನೆ ಇನ್ನು. What did he say? I had a nice, no, it's a nice walk. So we are here. I'll show you. ಏನಮ್ಮ ಅದು? Swimming ಮಾಡ್ತಿದ್ದೀವಿ. Yes. Are you excited? Come. Where was that, by the way? I forgot. Okay. Oh, it's already open. Full closed down. Okay. Maybe 5 minutes you have to wait. ಅಲ್ಲೆಲ್ಲ ಮಕ್ಕಳು ನೋಡಿ, ನಿಂಗೂ ಹ್ಯಾಟ್ ಹಾಕಲ್ಲ ಹಾಕೊಂಡಿದ್ದಾರೆ ನೋಡಿ. Wait, you need to wait. Okay, come here. We'll just get ready. ತೋರಿಸ್ತೀನಿ ಬಾ ನಿಮ್ಗೆ. ಬಾ ಇಲ್ಲಿ ಕೂತ್ಕೊಳ್ಳೋಣ ಬಾ. ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ದೀವಿ ಅಂತ excited. I already love swimming. Good boy. It's his first session, so he's excited. Abhi ilka ma. Abhi. They're all living ones. ಅಪ್ಪಿ ಸಿ ಮುಳುಗಿ ಹೋಗ್ತಿದ್ದಾರೆ ಅವರು. ಇನ್ನಷ್ಟೇ ಇದೆ ತಾನೆ? ಹಾಂ ಬಂದ್ಬಿಟ್ಟೆ. ಹೆಸರು ಕೇಳ್ತಾರೆ. ಏನು ಬೇಡವಾ ಹೋಗೋಣ ಬನ್ನಿ ಹೋಗೋಣ. ಅದೇ ಆಮ ಸ್ಟಾರ್ಟ್ ಮಾಡಿದ್ದೀನಿ ಚಿನ್ನ. ಅವ್ರು ಕರೆದ್ರು ಹೆಸರು ನಾನು ನೋಡಿ. Bum first. That's much easier that way. Oh, you'll work it out. We are going ಬಿಸಿ ಇದೆಯಾ ನೀರು? ಪುಟ ಬಿಸಿ ಇದೆಯಾ? We're staying in the water for now. Or do you want to sit up here and watch everyone and then I'll come with you? Yeah? Have you Spider Man and the Tane put on Sorry? No, I'm just trying to Sit up here. Okay, fine. Yeah? Okay. Can you sit on the edge for me? Sit here. Here, Abby. Here. Look at me. Here. This is floor.
I want to go up there and Yeah, can you sit up here? Do you want to go through the ladder? It's okay. We're all here. It's okay. We're all here. It's okay. You can touch the ground. ಅವನು ಹೋಗ್ತಾನೆ ಒಳಗಡೆ ಹೆದರ್ತಾ ಇದ್ದಾನೆ ನೋಡಿ. ಅಲ್ಲಿ ಟಾಯ್ಸ್ ಇಟ್ಟಿರ್ತಾರೆ ಮಕ್ಕಳಿಗೆ ಡಿಸ್ಟ್ರಾಕ್ಟ್ ಮಾಡೋಕ್ಕೆ. ಇವನು ಆ ಟಾಯ್ಸ್ ಇಟ್ಕೊಂಡು ಕುತ್ಕೊಂಡು ಬಿಟ್ಟಿದ್ದಾನೆ, ಹೋಗ್ತಾನೆ ಇಲ್ಲ. ಓಕೆ, ಫೈನಲಿ ಹೋದ, ನೀರೊಳಗಡೆ ಹೋದ. Comfortable. Relax. ನೀವು ನೋಡ್ದಂಗೆ ಅವ್ನು ತುಂಬಾ ಹೆದರ್ತಾ ಇದ್ದಾನೆ ನೀರಲ್ಲಿ ಹೋಗಲಿಕ್ಕೆ. ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನು ಕಾಯ್ತಾ ಇದ್ದೆ ಅವ್ನು ಮಲಗೋಕ್ಕೆ, ಯಾಕಂದರೆ ನನಗೆ ಇಷ್ಟ ಇರಲಿಲ್ಲ ಅವ್ನ ಎದುರುಗಡೆ ಈ ಥರ ಏನೋ ಹೆದರ್ತಾನೆ ಅಂತೆಲ್ಲ ಹೇಳೋದು. ಹಿ ವಿಲ್ ಫೀಲ್ ಬ್ಯಾಡ್ ಆಬ್ವಿಯಸ್ಲಿ ಅಲ್ವಾ. ಆಮೇಲೆ ಅವನಿಗೆ ಡಿಮೋಟಿವೇಟ್ ಆಗಬಾರ್ದು. ಐ ಆಮ್ ಪ್ರಿಟಿ ಶೋರ್ ಅವ್ನು ಒಂದಿನ ಸ್ವಿಮ್ ಮಾಡ್ತಾರಂತೆ. ನಂಗೆ ನಂಬಿಕೆ ಇದೆ ನನ್ನ ಮಗನ ಮೇಲೆ. ಈಗ ನನಗೆ ಅಂದ್ಕೊಂಡಿದ್ದೆ ಅವನು ನೀರಲ್ಲಿ ಹೋಗಲಿಕ್ಕೆ ಹೆದರ್ತಾನೆ ಅಂತ. 30 ಮಿನಿಟ್ಸ್ ಸೆಷನಲ್ಲಿ 25 ಮಿನಿಟ್ಸ್ ಅಲ್ಲೇ ಕಟ್ಟ ಮೇಲೆ ಕೂತ್ಕೊಂಡಿದ್ದ ಅವನು. ಲಾಸ್ಟ್ 5 ಮಿನಿಟ್ಸ್ ಇರಬೇಕಾದ್ರೆ ನೀರಲ್ಲಿ ಇಳ್ದ. ಸೊ ದ್ಯಾಟ್ಸ್ ಅನ್ ಇಂಪ್ರೂವ್ಮೆಂಟ್ ಫಾರ್ ಶೋರ್. ಲಾಕರ್ಸ್, ಚೇಂಜ್ ರೂಮು. ನನಗೂ ಇಲ್ಲಿ ಸ್ವಿಮ್ಮಿಂಗ್ ಕ್ಲಾಸ್ ಜಾಯ್ನ್ ಆಗಬೇಕಂತ ಅನ್ನಿಸ್ತಾ ಇದೆ. ಈಗ ಜಿಮ್ಮು ಇದೆ ಇಲ್ಲಿ, ಸಖತ್ತಾಗಿದೆ. ನೋಡೋಣ ಟೈಮ್ ಸಿಕ್ಕರೆ ಎಲ್ಲಿ ಪ್ಲ್ಯಾನ್. ಮನೆಗೆ ಬಂದ್ವಿ. ಈಗ ಅಡುಗೆಗೆ ಇಟ್ಟಿದ್ದೀನಿ ಮಧ್ಯಾಹ್ನಕ್ಕೆ. ದಾಲ್ ನೆನೆಸಿಟ್ಟಿದ್ದೆ ಬೆಳಗ್ಗೆ ಹೋಗೋವಾಗಲೇ. ಆ್ಯಂಡ್ ಬಾಸ್ಮತಿ ರೈಸಿಂದ ಅನ್ನ. ಆ್ಯಂಡ್ ಇದು ಬ್ರೇಕ್ಫಾಸ್ಟಿಗೆ ನಿನ್ನೆ ಚಪಾತಿ ಇತ್ತು, ಒಂದು ಉಳಿದಿತ್ತು. ಸೊ ಅದನ್ನೇ ತೋಫುನೇ ಸ್ವಲ್ಪ ಹುರಿದ್ಬಿಟ್ಟು, ಆಮೇಲೆ ಚಟ್ನಿ ಇತ್ತಲ್ವ ನಿನ್ನೆ ದೋಸೆಲಿ ಮಾಡಿದ್ದು, ಅದನ್ನೇ ಇದರಲ್ಲಿ ಹಾಕಿ ರೋಲ್ ಮಾಡ್ಕೊಂಡು ತಿಂದ್ಬಿಡೋದು. ಸೊ ಪ್ರೋಟೀನ್ ಇಸ್ ಡನ್. ಹಾಗೆ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಟೈಮ್ ಟು ಹಿಟ್ 9 o'clock. 3 minutes ಇದೆ. ಅದಾದಮೇಲೆ ಫ್ಲಾಕ್ ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸ್ ಒಂದು ತಿಂದುಬಿಟ್ರೆ ಅಲ್ಲಿಗೆ ಒಂದೊಂದು ಟಾಸ್ಕ್, 2 ಟಾಸ್ಕ್ ಮುಗಿಯುತ್ತೆ ಇವತ್ತು ಅಂದ್ಕೊಂಡಿರೋದು. ಬ್ರೇಕ್ಫಾಸ್ಟ್ನ ಪ್ಲೇಟಲ್ಲಿ ರೆಡಿ ಮಾಡಿಕೊಂಡು ಈಗ ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗ್ತಾ ಇದ್ದೀನಿ. 9 ಗಂಟೆ ಆಗಿರೋದ್ರಿಂದ ಐ ನೋ ನಾಟ್ ಅ ಗುಡ್ ಥಿಂಗ್. ಬ್ರೇಕ್ಫಾಸ್ಟ್ನ ಪೀಸ್ಫುಲ್ಲಾಗಿ ಒಂದು ಕಡೆ ಕೂತ್ಕೊಂಡು ಅದ್ರ ಕಡೆನೇ ಗಮನ ಕೊಟ್ಟು ತಿನ್ನಬೇಕು ಅಂತ ಹೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ಒಂದು ನನಗೆ ಇಲ್ಲಿಗೆ ಮಾಡೋಕ್ಕಾಗ್ತಾಯಿಲ್ಲ. ಬಿಕಾಸ್ 9 ಆಗಿರೋದ್ರಿಂದ ಆಲ್ರೆಡಿ ನಾನು ಲಾಗಿನ್ ಆಗಲೇಬೇಕು, ಮೇಲ್ ಚೆಕ್ ಮಾಡಬೇಕು. ಕೆಲವೊಂದು ಯೂಸರ್ಸ್ ಬಿಂಗು ಮಾಡ್ತಾ ಇರ್ತಾರೆ. ಎನಿವೆ, ಬ್ರೇಕ್ಫಾಸ್ಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದೆ. ನಾನು ಆಗಲೇ ಹೇಳ್ದಂಗೆ ಚಪಾತಿ ಮತ್ತು ತೋಫುನ ಫ್ರೈ ಮಾಡ್ಕೊಂಡು ತಿಂತಾಯಿದ್ದೆ. ನೋಡಿ ಎಷ್ಟು ಸಿಂಪಲ್ಲು. ಮೊದಲೆಲ್ಲ ನಾನು ಫುಲ್ ಟೆನ್ಷನ್ ತೊಗೊಂಡು ಅಯ್ಯೋ ಅದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ, ಏನೋ ಇದೇ ಪರ್ಟಿಕ್ಯುಲರ್ ಬ್ರೇಕ್ಫಾಸ್ಟೇ ತಿನ್ನಬೇಕು ಹಂಗೆ ಅಂತೆಲ್ಲ ಹೇಳಿ. ಬಟ್ ನಾವೇನು ಮೈಂಡಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ವೆದರ್ ಇಟ್ ಈಸ್ ಹೆಲ್ದಿ,
ಪ್ರೋಟೀನ್ ಅಂಶ ಇದೆಯಾ ಅದರಲ್ಲಿ, ನಮ್ಮ ಬಾಡಿಗೆ ಅದು ಒಳ್ಳೇದು ಮಾಡುತ್ತಾ ಅಂತ ಒಂದು ಸಿಂಪಲ್ ಲಾಜಿಕ್ ಮೇಲೆ ನಾವು ಅಡುಗೆನ ಮಾಡಬಹುದು ಆ್ಯಂಡ್ ತುಂಬ ಕೆಲಸಗಳನ್ನು ಮಿನಿಮೈಸ್ ಕೂಡ ಮಾಡಬಹುದು. ದಾಲ್ ಆಯಿತು, ಅನ್ನ ರೆಡಿ, ಇಲ್ಲಿ ಬಾಕ್ಸ್ಗೆ ಈಗ ನೆಕ್ಸ್ಟ್ ಟಾಸ್ಕು ಅವನಿಗೆ ಕನ್ನಡ ಅಕ್ಷರಗಳನ್ನು ಕಲಿಸೋದು, ಅಂದರೆ ಬೇಸಿಕಲಿ ಹೋಮ್ವರ್ಕ್ ಮಾಡಿಸೋದು. ಇವಾಗ ನಾನು ಇನ್ನಿಗೆ ಬಂದಿದ್ದಾನೆ. ಸೊ ಅವ್ನ ಹೋಮ್ವರ್ಕು ಆಯಿತು ಅವಿತ್ತದ್ದು. ಆ್ಯಂಡ್ ಔಟ್ ಆಫ್ 14 ಟಾಸ್ಕ್ಸ್ ವಿ ಆಲ್ರೆಡಿ ಕಂಪ್ಲೀಟೆಡ್ ಹೌ ಮೆನಿ 8 ಟಾಸ್ಕ್ಸ್. ವಾವ್, ದಟ್ಸ್ ರಿಯಲಿ ಎ ಗುಡ್ ಪ್ರೋಗ್ರೆಸ್. ಜಸ್ಟ್ ಬೈ 10 o'clock ಇಷ್ಟೊಂದು ಕೆಲಸ ಮುಗಿದೋಗ್ಬಿಟ್ಟಿದೆ ಆಗಲೇ. ಸಾರಿ, ಇದು 11th February ಅಂತ ಇದೆ. ಇಟ್ ಈಸ್ ಸಪೋಸ್ ಟು ಬಿ 13th of January. ಅದು ನಿನ್ನೆ ಎಡಿಟ್ ಮಾಡಿ ಎಕ್ಸೆಲ್ ಶೀಟ್ನ ಎಡಿಟ್ ಮಾಡಿದ್ದೆ, ಚೇಂಜೇ ಮಾಡಿಲ್ಲ ಡೇಟ್ನ. ಓಕೆ, ನಾನು ಸಖತ್ ಹಸಿವಾಗ್ತಿದೆ. ಈಗ ಎದ್ವಿ, ಮಲ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಊಟ ಮಾಡಿ ಹೋಗ್ಬಿಡೋದು. ಕೆಲಸ ನಡೀತಾ ಇದೆ. ಆ್ಯಂಡ್ ನನ್ನ ಗ್ರೀನ್ ಟೀ, ಅಲ್ಲಿಗೆ ಇನ್ನೊಂದು ಟಾಸ್ಕ್ ಮುಗೀತು. ಹೋಗ್ತಾ ಇದ್ದೀವಿ ನಾವು. ಅವ್ರು ಟ್ರಾಮ್ ಬರ್ತಾ ಇದೆ, ಬೇಗ ಹತ್ಕೊಂಡು ಹೋಗ್ಬೇಕೀಗ. ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ವಾ, MCGಗೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವಾ, MCGಗೆ ಹೋಗ್ತಾ ಇದ್ದೀವಿ. ಯಾ, ಮತ್ತೆ ಹೇಳ್ತೀನಿ ಡೀಟೇಲ್ಸ್ ನಿಮಗೆ, ಬನ್ನಿ. ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ನಾನು ಅವನಿಗೆ ಲೈಬ್ರರಿ ಕರ್ಕೊಂಡು ಹೋಗ್ಬೇಕಂತ ಇದ್ದೆ, ಯಾಕಂದರೆ ಮನೇಲಿದ್ರು ನಾನು ಆಫೀಸ್ ಕೆಲಸ ಮಾಡೋಕ್ಕೆ ಬಿಡೋದೇ ಇಲ್ಲ. ಬಟ್ ರೇಷ್ಮಾ ಅವರು MCGಗೆ ಹೋಗೋಣ, ಅಲ್ಲೇನೋ ಕಿಡ್ಸ್ ಆ್ಯಕ್ಟಿವಿಟಿ ಇದೆ ಅಂತ ಹೇಳಿದರು. ಇದೇ ನೋಡಿ MCG ಗ್ರೌಂಡ್. ಸೊ ಒಂದು ಟಾಸ್ಕ್ ಚೆಕ್ ಲಿಸ್ಟಲ್ಲಿ ಟಿಕ್ ಆಫ್ ಆಯಿತು. MCGಗೆ ಕಾಲಿಟ್ವಿ ನಾವು. ಇಲ್ಲಿ ಇವತ್ತಿಂದ 27th ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಅದರಿಂದ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ರು, ಕಿಡ್ಸ್ ಆ್ಯಕ್ಟಿವಿಟಿ ಇದೆ ಅಂತ ಹೇಳಿ. ಬಟ್ ಅದಕ್ಕೆ ಟಿಕೆಟ್ ಪರ್ಚೇಸ್ ಮಾಡಬೇಕು. ನಮ್ಗದು ಗೊತ್ತಿರಲಿಲ್ಲ, ನಾವು ಮಾಡಿರಲಿಲ್ಲ. ಸೊ ಹೋಗಿ ವೇಸ್ಟ್ ಆಯಿತು, ಅಲ್ಲಿ ಒಳಗೆ ಹೋಗೋಕ್ಕಾಗಲಿಲ್ಲ. ವೇಸ್ಟ್ ಅನ್ನೋದಕ್ಕಿಂತ ನಾವು ಏನಕ್ಕೆ ಹೋಗಿದ್ವಿ ಆ ಕೆಲಸ ಆಗಲಿಲ್ಲ. ಬಟ್ ಆಫ್ಕೋರ್ಸ್ ನಾನು MCG ನೋಡಬೇಕಿತ್ತು, ಅದನ್ನು ನೋಡಿದೆ. ಇನ್ನು ಒಳಗಡೆ ಎಲ್ಲ ಗ್ರೌಂಡ್ ಒಳಗಡೆ ಹೋಗಬೇಕು, ಮತ್ತೆ ಇನ್ನೊಂದ್ಸತಿ ಪ್ಲ್ಯಾನ್ ಮಾಡ್ತೀನಿ. ಬಟ್ ಬಂದಿದ್ದಕ್ಕೂ ನಾವು ಇಲ್ಲಿ ಚೆನ್ನಾಗಿತ್ತು ವ್ಯೂ ಎಲ್ಲ. ಮಕ್ಕಳು ಪಾರ್ಕಲ್ಲಿ ಆಟ ಆಡಿದ್ರು. ಆಮೇಲೆ ರೀಲ್ ಶೂಟ್ ಮಾಡಿದ್ವಿ ನಾವು. ಆ ರೀಲ್ನ ಹಾಕಿದ್ದೀನಲ್ವ, ನೀವು ನೋಡಿಲ್ಲ ಅಂತ ಹೇಳಿದ್ರೆ ಶಾರ್ಟ್ಸಲ್ಲಿ, ಸಾರಿ ರೀಲ್ ಅಲ್ಲ, ಶಾರ್ಟ್ಸ್ ಅಲ್ಲ, ಓಕೆ, ಯೂಟ್ಯೂಬಲ್ಲಿ ಶಾರ್ಟ್ಸ್ನ ಹಾಕಿದ್ದೀನಿ, ನೋಡಿಲ್ಲ ಅಂತ ಹೇಳಿದರೆ. ಅಲ್ಲೇನೂ ಸಿಗಲಿಲ್ಲ ಆಟ, ಏನೋ ಅದು ಟಿಕೆಟ್ಸ್ ಎಲ್ಲ ಬೇಕಿತ್ತಂತೆ. ನಾವು ಟಿಕೆಟ್ಸ್ ಎಲ್ಲ ಪರ್ಚೇಸ್ ಮಾಡಿರಲಿಲ್ಲ. ಸೊ ದ್ಯಾಟ್ಸ್ ವೈ ವಿ ಡಿಡ್ಂಟ್ ಗೋ ದೇರ್. ಬಟ್ ಇಟ್ಸ್ ಓಕೆ. MCG ನೋಡಿದೆ ನಾನು. ಆ್ಯಂಡ್ ಇವಾಗ ಟೈಮ್ ಆಗಿರೋದು ನೋಡಿ 6 ಗಂಟೆ ಆಗ್ತಾ ಬಂತು. ಆಫ್ಟರ್ ಫಿನಿಶ್ ಮೈ ಡಿನ್ನರ್. ರೈಸ್. What is that? You better open that because if you keep this open, ಆಯ್ತು, ಹೌದು. ಫೋನ್ ಬೀಳಲ್ಲ ತಾನೆ, ಹಿಂದೆ ಇಟ್ಟರೆ ಕಾಲು ಕಾಣಲ್ಲ, ಪಟ್ಟದ ಮಾಡ್ಬಿಡೋಣ. ಬೀಳಲ್ವಲ್ಲ ನನ್ನ ಫೋನು ಗಾಳಿಗೆ ಬಿದ್ದರೆ ಅಮ್ಮ ದೇವ್ರ. ಈ ಕಡೆ ಬನ್ನಿ. ಸ್ಟಾರ್ಟ್ ಆನ್ ಇದೆ ಕ್ಯಾಮ್ರಾ. ಆಗಲೇ ಮ್ಯೂಸಿಕ್ ಬರಲ್ಲ, ಹಿಂಗೆ ಮಾಡಬೇಕು. ಮ್ಯೂಸಿಕ್ ನಾನು ಅಟ್ಯಾಚ್ ಮಾಡ್ತೀನಿ. ಆಮೇಲೆ ಒಂದು ನಿಮಿಷ ಕೈ ನೀವು ಫಸ್ಟ್ ಇರಬೇಕು. ಸ್ಟಾರ್ಟಿಂಗ್ ಮಾಡಿದೆ ನಾನಿದ್ದೆ ನೋಡ್ತಾ ಇದ್ರಲ್ಲ ನೀವು. ಐ ಮಿಸ್ಟೇಕ್, ಸಾರಿ. ಕೀಪ್ ಡೂ ಫಸ್ಟ್ ಟೈಮ್ ಹಿಂಗೆ ಸ್ಟಾರ್ಟ್. ನೀವು ಡೈರೆಕ್ಟ್ ಆಗಲ್ಲ, ಒಂದು ಸ್ವಲ್ಪ ಗ್ಯಾಪ್ ತಗೊಳ್ಬೇಕು. 3 1 2 3
ಆ ಮ್ಯೂಸಿಕ್ ಇಲ್ಲದೆ ಕಷ್ಟ. ಹಿಂಗೆ ಮತ್ತೆ ನಂಗೆ ಕ್ಯಾಮ್ರಾ ಬೀಳುತ್ತಂತ ಭಯ.